ಯಾರೆಲ್ಲ ಬಿ ಎ, ಬಿ ಕಾಮ್, ಬಿ ಬಿ ಎ ಅಥವಾ ಈ ನಾನ್ ಸಿ ಎಸ್ ಬ್ಯಾಕ್ಗ್ರೌಂಡಲ್ಲಿ ಸ್ಟೂಡೆಂಟ್ಸಾ ಆ್ಯಂಡ್ ನೀವು ಕೂಡ ನಾನ್ ಐ ಟಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದೀರಾ. ಸೊ ನೀವು ಹಾಗಾದರೆ ಐ ಟಿಗೆ ಸ್ವಿಚ್ ಆಗ್ಬೋದಾ, ನೀವು ಕೂಡ ಐ ಟಿ ಕೆಲಸನ ಮಾಡ್ಬೋದಾ ಅಂತ ಕೇಳೋದಾದ್ರೆ, ಆ್ಯಂಡ್ ಮೋಸ್ಟ್ ಆಫ್ ದಿಸ್ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋ ಸಿಂಪಲ್ ಆಗಿ ಕ್ವಶನ್ಸ್ ಏನಂದರೆ, ಸಿ ಎಸ್ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಐ ಟಿ ಜಾಬ್ನ ಕೆಲಸ ಮಾಡೋದಕ್ಕೆ, ಅಥವಾ ಡಿಗ್ರಿ ಇಂಪಾರ್ಟೆಂಟ್ ಅಥವಾ ಬ್ರಾಂಚ್ ಇಂಪಾರ್ಟೆಂಟ್ ಅಂತ ಕೇಳೋದಾದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಡಿಗ್ರಿ ಅನ್ನೋದು ಎಲಿಜಿಬಿಲಿಟಿಗೆ ಅಷ್ಟೇ. ಆ್ಯಂಡ್ ಇಲ್ಲಿ ಡಿಗ್ರಿ ಇಂಪಾರ್ಟೆಂಟ್ ಆಗುತ್ತೆ ಹೊರತಾಗಿ ನೀವು ಯಾವ ಬ್ರಾಂಚಲ್ಲಿ ಕಲಿತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಆ್ಯಂಡ್ ಯಾರೆಲ್ಲ ನಾನ್ ಐ ಟಿ ಅಂತ ಐ ಟಿಗೆ ಸ್ವಿಚ್ ಆಗಬೇಕು ಅನ್ಕೊಂಡಿದ್ದೀರಾ, ಅಥವಾ ನಾನ್ ಸಿ ಎಸ್ ಬ್ಯಾಕ್ಗ್ರೌಂಡ್ ಲೈಕ್ ಬಿ ಎ, ಬಿ ಕಾಮ್ ಈ ಥರ ಸ್ಟೂಡೆಂಟ್ಸು ಯಾರು ಐ ಟಿ ಜಾಬ್ನ ಕ್ರ್ಯಾಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ದಿಸ್ ವಿಡಿಯೋ ಇಸ್ ಫಾರ್ ಯು. ಆ್ಯಂಡ್ ಹಾಯ್ ಎವ್ರಿವನ್, ನಾನು ವಿನಯ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಲೈಫ್ ವಿತ್ ವಿನಯ್. ಎಸ್, ನಾವು ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ನಾನ್ ಐ ಟಿ ಅಂತ ಐ ಟಿಗೆ ಸ್ವಿಚ್ ಆಗ್ಬೋದಾ, ಅಥವಾ ನಾನ್ ಸಿ ಎಸ್ ಸ್ಟೂಡೆಂಟ್ಸ್ ಐ ಟಿ ಜಾಬ್ನ ಕ್ರ್ಯಾಕ್ ಮಾಡ್ಬೋದಾ ಅಂತ ಕೇಳೋದಾದ್ರೆ, ಎಸ್ 100% ಪಾಸಿಬಲ್. ಯಾಕೆ ಅಂತ ಕೇಳೋದಾದ್ರೆ, ನಾವೀಗಾಗಲೇ ನೋಡೋದಾದ್ರೆ ಸಿವಿಲ್ ಬ್ರಾಂಚ್ ಆಗಿರ್ಬೋದು, ಮೆಕ್ಯಾನಿಕಲ್ ಬ್ರಾಂಚ್ ಆಗಿರ್ಬೋದು, ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗಾಗಲೇ ಐ ಟಿ ಫೀಲ್ಡಲ್ಲಿ ತುಂಬಾ ಕಡೆ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಎಸ್, ಸಿ ಎಸ್ ಸ್ಟೂಡೆಂಟ್ಸ್ಗೆ ನಮ್ಮನ್ನು ಕಂಪೇರ್ ಮಾಡೋದಾದರೆ ಬೇಸಿಕ್ ನಾಲೆಡ್ಜ್ ಸ್ವಲ್ಪ ತುಂಬಾ ಕಡಿಮೆ ಇರುತ್ತೆ ಸಿ ಎಸ್ ಬಗ್ಗೆ. ಸೊ ಇಟ್ಸ್ ಓಕೆ, ಬಟ್ ನೀವು ಬರ್ತಾ ಬರ್ತಾ ನಮ್ಮ ಬೇಸಿಕ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ತಾ ಹೋದರೆ ಇಟ್ಸ್ 100% ಪಾಸಿಬಲ್. ಆ್ಯಂಡ್ ಡಿಗ್ರಿಲಿ ಎಲಿಜಿಬಿಲಿಟಿಗೆ ಮಾತ್ರ ಅಂತ ಹೇಳ್ಬೋದು, ಸ್ಕಿಲ್ ಇಸ್ ದ ರಿಯಲ್ ಕೀ. ಸೊ ನಾ ಈ ವಿಡಿಯೋದಲ್ಲಿ ಐ ಟಿ ಜಾಬ್ನ ಕ್ರ್ಯಾಕ್ ಮಾಡೋಕ್ಕೆ ಈಸಿಯಾಗಿ 3 to 4 ಸ್ಟೆಪ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಸೊ ಕಾಮನ್ಲಿ ಮಾಡೋಂಥ ಮಿಸ್ಟೇಕ್ ಏನಪ್ಪ ಅಂತಂದರೆ, ಎಟ್ ಎ ಟೈಮ್ ಆಗಿ ಸ್ಕಿಲ್ಸ್ನ ಕಲಿಯೋದಕ್ಕೆ ಫೋಕಸ್ ಮಾಡ್ತಿದ್ರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಸ್ಕಿಲ್ ಮೇಲೆ ಫೋಕಸ್ ಮಾಡಿ ಎಟ್ ಎ ಟೈಮ್ ಆಗಿ ಎಲ್ಲ ಸ್ಕಿಲ್ಸನ್ನು ಕಲಿಯೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಬೇಸಿಕಲಿ ನಾಲೆಜ್ ಇಲ್ಲದೆ ಕಾರಣ ಹೋಗ್ತಾ 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 ಇಟ್ಸ್ ಡೆಫಿನೆಟ್ಲಿ ನಿಮಗೆ ಟಫ್ ಆಗ್ತಾ ಬರುತ್ತೆ. ಸೊ ಒಂದು ಸ್ಕಿಲ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಸ್ಟಾರ್ಟಿಂಗ್ಸ್ ಫ್ರಮ್ ಬೇಸಿಕ್ಸ್ ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ನೋಡೋದಾದರೆ, ಇವಾಗಲೇ ಯೂಟ್ಯೂಬಲ್ಲಿ ತುಂಬಾ ಫ್ರೀಯಾಗಿ ರಿಸೋರ್ಸಸ್ ಸಿಗ್ತಾ ಇದ್ದಾವೆ. ಬೇಸಿಕ್ಕಿಂತ ಸ್ಟಾರ್ಟ್ ಮಾಡಿ, ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಯೂಟ್ಯೂಬಲ್ಲಿ ಆರಾಮಾಗಿ ಫ್ರೀಯಾಗಿ ರಿಸೋರ್ಸಸ್ ಸಿಗ್ತಾ ಇದೆ. ಸೊ ಯೂಟ್ಯೂಬಲ್ಲಿ ಬೇಸಿಕ್ಕಿಂತ ಸ್ಟಾರ್ಟ್ ಮಾಡಿ, ಆ್ಯಂಡ್ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಥವಾ ಸೀನಿಯರ್ಸ್ ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ರೆ, ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ಅವ್ರಿಗೇನಾದರೂ ಗೊತ್ತಿದ್ರೆ ಅವ್ರ ರೆಫರೆನ್ಸ್ನ ತೊಗೊಂಡು ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ನ ಜಾಯ್ನ್ ಆಗಿ, ಅದು ಕೂಡ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಎಸ್ಪೆಷಲಿ ಈ ಟೆಕ್ ಫೀಲ್ಡಲ್ಲಿ ಡೆವಲಪ್ಮೆಂಟ್ಸ್ ಫೀಲ್ಡ್ಗೆ ಅಥವಾ ಈ ಥರ ಡಿಫ್ರೆಂಟ್ ಫೀಲ್ಡ್ಗೆ ಹೋಗಬೇಕಾದ್ರೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪೇಷನ್ಸ್ ಇಂಥ ಪ್ರಾಕ್ಟೀಸ್ ಆ್ಯಂಡ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಕಲಿಯೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಐ ಟಿ ಜಾಬ್ಸ್ನ ಕ್ರ್ಯಾಕ್ ಮಾಡೋಕ್ಕೆ ಪ್ರಾಕ್ಟಿಕಲ್ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಎಷ್ಟು ಕಾನ್ಸಂಟ್ರೇಷನ್ನ ಥೆರಾಟಿಕಲ್ನ ಕಲಿಯೋಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರೋ, ಅಷ್ಟೇ ಇಂಪಾರ್ಟೆನ್ಸ್ನ ಪ್ರಾಕ್ಟಿಕಲ್ ಮೇಲೆ ಸಹಿತ ಕೊಡಬೇಕಾಗುತ್ತೆ. ನೀವು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡೋದಾಗಿರ್ಬೋದು, ಸ್ಟಾರ್ಟಿಂಗಲ್ಲಿ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿ, ಆ್ಯಂಡ್ ಅದಾದಮೇಲೆ ಇಂಟರ್ನ್ಶಿಪ್ಗೆ ಇನಿಷಿಯಲಿ ಟ್ರೈ ಮಾಡಿ. ಯಾವುದೇ ಇಂಟರ್ನ್ಶಿಪ್ ಫ್ರೀ ಆಗಲಿ ಪೇಡ್ ಆಗಲಿ ಸಿಗಲಿ, ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡಿ ನೀವು ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ನ ತೊಗೊಳ್ಳಿ. ಆ್ಯಂಡ್ ಇನ್ 2026 ಇಂಟರ್ನ್ಶಿಪ್ ಕ್ಯಾಲೆಂಡರ್ದು ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ನಾನು ವಿಡಿಯೋ ಲಿಂಕ್ನ ಕೊಟ್ಟಿದ್ದೀನಿ. ಸೊ ನೀವು ಅದನ್ನ ಹೋಗಿ ನೋಡಿ, ಯಾವೆಲ್ಲ ಇಂಟರ್ನ್ಶಿಪ್ ಕರೆದಿದ್ದಾರೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹೋಗಿ ಅಪ್ಲೈ ಮಾಡಿ, ಯಾವುದಾದ್ರೂ ಇಂಟರ್ನ್ಶಿಪ್ ಸಿಕ್ತಂದರೆ ಸೊ ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡೋದು ಇಲ್ಲಿ ಐ ಟಿ ಜಾಬಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕಾಮನ್ಲಿ ಸಮ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದು ಹೇಳೋದಾದರೆ, ಈ 3 ಮಂತ್ಸಲ್ಲಿ ಕೋರ್ಸ್ನ ಕಂಪ್ಲೀಟ್ ಮಾಡೋದು ಆಗಿರ್ಬೋದು, ಅಥವಾ ಫೇಕ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಜಾಬ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ಪ್ರಾಪರ್ ನಾಲೆಜ್ ಇಲ್ಲದೆ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೊಳ್ದೆ, ಆ್ಯಂಡ್ ರಿಸ್ಯೂಮ್ನಲ್ಲಿ ಒಳ್ಳೊಳ್ಳೆ ಸ್ಕಿಲ್ಸ್ನ ಮೆನ್ಷನ್ ಮಾಡಲಿದೆ, ಕೀಪರ್ಡ್ಸ್ನ ಮೆನ್ಷನ್ ಮಾಡಲಿದೆ ಅಪ್ಲೈ ಮಾಡೋದು ತುಂಬಾ ಸರಿಯಾಗಲ್ಲ. ಆ್ಯಂಡ್ ನಿಮ್ಮ ರಿಸ್ಯೂಮ್ ಕೂಡ ಅಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಸರಿಯಾಗಿ ನಿಮ್ಮ ಸ್ಕಿಲ್ಸನ್ನು ಫಸ್ಟ್ ಬಿಲ್ಡ್ ಮಾಡ್ಕೊಳ್ಳಿ, ಆ್ಯಂಡ್ ಅದಾದಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದೇ ಥರ ಮೋರ್ ಟೆಕ್ ರಿಲೇಟೆಡ್ ಕಂಟೆಂಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ನಾನ್ ಐ ಟಿ ಅಂತ ಐ ಟಿಗೆ ಜಾಬ್ನ ಸ್ವಿಚ್ ಆಗಬೇಕು ಅಂದ್ಕೊಂಡಿದ್ದಾರೋ, ಅಥವಾ ನಾನ್ ಸಿ ಎಸ್ ಬ್ಯಾಕ್ಗ್ರೌಂಡ್ಸ್ ಐ ಟಿ ಜಾಬ್ನ ಕ್ರ್ಯಾಕ್ ಮಾಡ್ಕೊಂಡಿರ್ತಾರೋ ಅಂಥ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.